ಪೆಟ್ರೋಲ್ ಡೀಸೆಲ್ ಹಾಕೋ ಕಾರುಗಳಿಗೆ, ಗ್ಯಾಸ್ನಲ್ಲಿ ಓಡೋ ಕಾರುಗಳಿಗೆ ಅವುಗಳಿಗೆ 2 ಸ್ಲ್ಯಾಬ್ ಇರುತ್ತೆ. 18% ಮತ್ತೆ ಸ್ವಲ್ಪ ಗಮ್ಮತ್ತಿನ ಕಾರುಗಳಿಗೆ ಅಥವಾ ಸ್ವಲ್ಪ ದೊಡ್ಡದು ಅಂತ ಕಾರುಗಳಿಗೆ 40% ಇರುತ್ತೆ. ಸೊ ಇಲ್ಲಿ 10% ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ 5ರಿಂದ 9% ಸೇವ್ ಆಗುತ್ತೆ. ಉದಾಹರಣೆಗೆ ಟಾಟಾ ಟಿಯಾಗೋ ತಗೊಳ್ಳೋಣ. ಭಾರತದಲ್ಲಿ ಒನ್ ಆಫ್ ದಿ ಸೇಫೆಸ್ಟ್ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್ ಅಂತ ಕರೆಸ್ಕೊಳ್ಳುತ್ತೆ. ಈ ಕಾರಿನ ಬೇಸ್ ಪ್ರೈಸ್ 3,87,000 ರೂಪಾಯಿ ಇದೆ. ಎಕ್ಸ್ ಶೋರೂಮ್ ಈ ಮೊದಲು 28% GST ಪ್ಲಸ್ 1% ಸೆಸ್ ಎಲ್ಲ ಸೇರಿ 29% ಟ್ಯಾಕ್ಸ್ ಬೀಳ್ತಾ ಇತ್ತು. ಸೊ ಎಕ್ಸ್ ಶೋರೂಮ್ ಪ್ರೈಸ್ 5 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಆದ್ರೀಗ ಹೊಸ GST ಇಂದ ಟಿಯಾಗೋ ಎಕ್ಸ್ ಶೋರೂಮ್ ಬೆಲೆ 4,57,000 ರೂಪಾಯಿಗೆ ಇಳಿಯುತ್ತೆ. ಹಾಗೆ ಮಾರುತಿ ಡಿಸೈರ್, ಹೆಚ್ಚಿನವರು ಕ್ಯಾಬ್ ಹಿಡ್ಕೊಂಡಿರೋದೇ ಮಾರುತಿ ಸುಜುಕಿ ಡಿಸೈರ್ ನಲ್ಲಿ. ಈ ಕಾಂಪ್ಯಾಕ್ಟ್ ಸೆಡಾನ್ 70,000 ರೂಪಾಯಿವರೆಗೂ ಇದರಲ್ಲಿ ಉಳಿತಾಯ ಆಗುತ್ತೆ. ಹಾಗೆ ಮತ್ತೊಂದು ಅತ್ಯಂತ ಪಾಪ್ಯುಲರ್ ಕಾರು, ಹೈಯೆಸ್ಟ್ ಸೇಲ್ ಆಗುತ್ತೆ, ಸ್ವಿಫ್ಟ್, 60,000 ರೂಪಾಯಿ ತನಕ ಉಳಿಸಬಹುದು. ಹಾಗೆ ಕಾಂಪ್ಯಾಕ್ಟ್ SUV ತರ ಬರುವಂತಹ 13 ಲಕ್ಷದ ಟಾಟಾ ನೆಕ್ಸಾನ್ ನಲ್ಲಿ 1.5 ಲಕ್ಷದವರೆಗೆ ಸೇವ್ ಮಾಡಬಹುದು. ಆಲ್ಟೋದಂಥ ಸಣ್ಣ ಕಾರ್ನಲ್ಲೂ ಕೂಡ 34,000 ತನಕ ಉಳಿಸಬಹುದು. ಅತ್ಯಂತ ಅಫೋರ್ಡೆಬಲ್ ಆಲ್ಟೋ ಕಾರು K10 ಎಕ್ಸ್ ಶೋರೂಮ್ ಬೆಲೆ 4.23 ಲಕ್ಷದಿಂದ 3.81 ಲಕ್ಷಕ್ಕೆ ಇಳಿಯುತ್ತೆ. ರೆನೋ ಕ್ವಿಡ್ ಇದರ ಬೆಲೆ ಕೂಡ 40,000 ರೂಪಾಯಿ ಡೌನ್ ಆಗಬಹುದು. ಮಾರುತಿ ಸುಜುಕಿ ವ್ಯಾಗನಾರ್ ನಲ್ಲಿ ಕೂಡ 40ರಿಂದ 50,000 ರೂಪಾಯಿ ಡೌನ್. ಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ ನೋಡೋಕೆ ಈ ರಿಲೇಟೆಡ್ ವಿಡಿಯೋ ಲಿಂಕ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ.